ದಿನ ಇವ್ರು ಯಾರು ಮಾತಾಡಲಿಲ್ಲ. ಎಲ್ಲಿ ಮಾತಾಡಿದ್ರು. ಈಗ ಪಾಪ ಭಾಳ ಸಂತೋಷ. ನಾವೇನು ಮಠಕ್ಕೆ ಹೋಗೋದು, ಪಾಪ ಸ್ವಾಮಿಗಳನ್ನ ಭೇಟಿ ಮಾಡೋದು, ಇವತ್ತು ಬೆಳಗ್ಗೆ ನಾವು ಭೇಟಿ ಮಾಡೋದು ಅಂತ ಟಿ ವಿಲಿ ಹೇಳ್ತಾ ಇದ್ರು. ನಮ್ಮ ಹುಡುಗರುಗಳು ಊಟಕ್ಕೆ ಅದೇನೋ ಒಂದು ಊಟ ಕೊಟ್ಟರು, ಇನ್ನು 500 ಜನಕ್ಕೆ ಪರ್ಮಿಷನ್ ತೊಗೊಂಡಿರಂತೆ, ಅದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡಿಸ್ಕೊಟ್ರು. ಈಗ ಅವ್ರು ಊಟ ಕೊಡೋದಕ್ಕೆ ನನಗೆ ಬಂದು ನೀವು ಯಾರೋ ಟಿ ವಿಲಿ ಕೇಳ್ತಾ ಇದ್ದೀರಾ, ಏನವ್ರೇನೋ ಬಾಡೂಟ ಅನ್ನಾರ ಮಾಡ್ಕೊಳ್ಳಿ, ಯಾವ ಊಟಾರ ಹಾಕೊಳ್ಳಿ, ನಾನು ಹಾಕೊಳ್ಳಿ. ಅಷ್ಟು ಊಟಾರ ಹಾಕೊಳ್ಳಿ, ಏನಾರು ಹಾಕೊಳ್ಳಿ, ನಾವೇ ಅದಕ್ಕೆಲ್ಲ ರಾಜಕಾರಣ ಅಂತ ಎಷ್ಟು 1000 ಜನಕ್ಕಾರ ಹಾಕೊಳ್ಳಿ, ನಮಗೇನು ಬೇಜಾರೇನಿಲ್ಲ. ನೀವು ಓಟ್ ಬನ್ನಿ, ನೀವೇ ಟಿ ವಿಲಿ ತೋರಿಸ್ತಾ ಇದ್ರಿ, ನೀವೇ ಹೋಗಿ ಊಟ ಮಾಡ್ಕೊಂಡು ಬನ್ನಿ. ಎಲೆಕ್ಷನ್ ಕಮಿಷನರು ನೀವು ಎಲ್ಲ ಸೇರಿ ಊಟ ಮಾಡ್ಕೊಂಡು ಬನ್ನಿ. ಒಕ್ಕಲಿಗ ಸ್ವಾಮೀಜಿ ಭೇಟಿ ಆದ ತಕ್ಷಣ ಒಕ್ಕಲಿಗ ಮತಗಳೇನಾದ್ರೂ ಈ ತರ ಚೆದ್ರೋಗುತ್ತಾ ಸರ್? ನೋಡ್ರಿ, ಬಿಜೆಪಿಯವರೆಲ್ಲ ಒಕ್ಕಲಿಗರು ದಡ್ರಲ್ಲ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837000. ಸ್ವಾಮಿಗಳು ದಡ್ರಲ್ಲ ಅಂತ, ಅವರು ಏನು ದಡ್ರಲ್ಲ. ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್ ಬಿಕಾಸ್ ಅದು ಬೇರೆ ಜನ ಇದ್ದಾರಲ್ಲ, ಸಮಾಜದ ಜನ, ಅವ್ರು ಗಮನಿಸ್ತಾ ಇದ್ದಾರೆ. ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿದ್ರು. ನಾನೇ ಹೇಳಿದ್ದೆ, ನೀವೆಲ್ಲ ಹೋಗಿ ಬನ್ನಿ, ನಾನು ಬೇರೆ ಟೂರಲ್ಲಿ ಇರ್ತೀನಿ, ನಾನು ಸಪ್ರೇಟಾಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳು, ನಮ್ಮ ಮಂತ್ರಿಗಳು ಹೋಗಿದ್ರು. ಅದಕ್ಕೆ ಅವರು BJPಯವ್ರನ್ನ ಕರ್ಕೊಂಡು ಹೋಗವ್ರೆ. ಬಟ್ ಅದೇ BJPಯವ್ರು ಕೇಳಬೇಕಾಯ್ತಲ್ಲ, BJP ಸ್ವಾಮಿಗಳು ಕೇಳಬೇಕಲ್ಲ, ನಮ್ಮ ಚೀಫ್ ಮಿನಿಸ್ಟರ್ ನೀವು ಇಳಿಸ್ಬಿಟ್ರಲ್ಲ ಅಂತ. ಬಹುಶಃ ಅದು ಕೇಳೋಷ್ಟು ಶಕ್ತಿ ಸ್ವಾಮಿಗಳು ಇದೆಯೋ ಅನ್ನೋ ನನಗೆ ಗೊತ್ತಿಲ್ಲ. BJPಯವರು ಒಕ್ಕಲಿಗನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನು ಹೇಳಿದ್ರು, ಅವ್ರ ಮೇಲೆ ಏನು ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನು ಹೇಳಿದ್ರು ನನಗೆ ಅಸೆಂಬ್ಲಿಲಿ, ಅವೆಲ್ಲ ಏನು ಯಾವುದನ್ನು ಮುಚ್ಚಿಡಕ್ಕಾಗಲ್ವಲ್ಲ. ಎಂತೆಂಥ ಪದಗಳಲ್ಲಿ ನಾವು ಉಪಯೋಗಿಸಿದ್ರು, ಎಲ್ಲ ಪದಗಳನ್ನೆಲ್ಲ ಉಪಯೋಗಿಸಿದ್ರು. ನಾನು ಇವತ್ತವರೆಗೂ ಒಂದಿನ ಆ ಥರ ಪದ ಉಪಯೋಗಿಸಿಲ್ವಲ್ಲ. ಫೋನ್ ಟ್ರ್ಯಾಪ್ ಆರೋಪ ಕೂಡ ಕೇಳಿದ್ರು. ಯಾವ ಫೋನ್? ಫೋನ್ ಟ್ಯಾಪು, ಸ್ವಾಮೀಜಿಗಳು ಫೋನ್ ಟ್ಯಾಪೇ. ಬಿಡಿ, ಅದನ್ನೆಲ್ಲ ಬಿಡಿ, ಸ್ವಾಮಿಗಳು ಬೇಜಾರಾಗ್ಬಿಟ್ಟಿದೆ, ಅದೆಲ್ಲ ಮಾತಾಡಕ್ಕೆ ಹೋದ್ರೆ.